ನನ್ನ ಅಕ್ಕನಿಗೂ ಗೊತ್ತು, ತಂಗಿಗೂ ಗೊತ್ತು, ನನ್ನ ತಂಗಿ ಮನೆಯಲ್ಲಿ ಸ್ಟೇ ಆಗಿದ್ದೀನಿ. ಆ ಡೀಟೇಲ್ಸ್ ಅನ್ನ ಅದೇ ದಿವಸವನ್ನ ತಗೊಂಡು ಈ ವಿಜಯ ನಾರಾವಿ ಅನ್ನೋರು ನಾನು ಪ್ರಶಾಂತ್ ಜೊತೆ ಪಡುಬಿದ್ರೆ ಲಾಡ್ಜ್ ನಲ್ಲಿ ಸ್ಟೇ ಆಗಿದ್ದೀನಿ ಆಯ್ತಾ, ಇದನ್ನ ಈ ಅಪಪ್ರಚಾರ ಮಾಡಿದ್ರೆ ಯಾವ ಹೆಣ್ಣು ಸಹಿಸ್ತಾಳೆ ರೀ? ನಂಗೆ ಇಲ್ಲಿವರೆಗೆ ನನ್ನ ಲೈಫ್ ನಲ್ಲಿ ನಾನು ಯಾರ ಜೊತೆನೂ ಸ್ಟೇ ಮಾಡಿದ್ರೆ ನಾನು ಸ್ಟೇ ಮಾಡಿದ್ದೀನಿ ಅಂತೀನಿ. ನಾನು ಮೊನ್ನೆ ಹೇಳಿದೆ ಅವರಿಗೆ ಸ್ಟೇ ಮಾಡ್ಬೇಕಾ, ಮಾಡ್ತೀನಿ. ಈಗ ಅಪ್ರಚಾರ ಯಾಕೆ ಮಾಡ್ಬೇಕು? ಇದು ಪ್ರಶಾಂತ್ ವಿಜಯ್ ಅವರಿಗೆ ಹೇಳಿದ, ವಿಜಯನೇ ಕ್ರಿಯೇಟ್ ಮಾಡಿರೋದ ಅಲ್ಲ, ಅಣ್ಣ ಬಾಂಡ್ ವಿಜಯ್ ಸೇರಿ ಏನೋ ಮಾಡಿರೋದು. ಯಾಕಂದ್ರೆ ಅಣ್ಣ ಬಾಂಡ್ ನನ್ನ ಬಗ್ಗೆ ತೀರಾ ಕೆಟ್ಟದಾಗಿ ಆ ವಾಯ್ಸ್ ಮೆಸೇಜ್ಗಳೆಲ್ಲ ನಾನು ಪ್ರಸನ್ನಕ್ಕನೇ ಕಳಿಸಿದೀನಿ. ತೀರಾ ಕೆಟ್ಟ ಮೆಸೇಜ್ಗಳನ್ನ ಹಾಕ್ತಾ ಇದ್ದಾರೆ. ನನ್ ಇಡೀ ಗುಂಪು ಸೇರಿ, ಸೌಜನ್ಯ ಹೋರಾಟಗಾರ ಇಡೀ ಗುಂಪು ಸೇರಿ ನನ್ನನ್ನ ಟಾರ್ಗೆಟ್ ಮಾಡಿ ನನ್ನನ್ನ ಹೇಗಾದ್ರೂ ತೇಜೋವಧೆ ಮಾಡಿ ಹಿಂದೆ ಸರ್ದ ಆಯ್ತು. ನಾನು ಇವರ ನಿಜ ಮುಖವಾಡ ನೋಡಿನೇ ಇವರು 420 ದಿನೇಶ್ ಗಾಣಿಗ, ಸುಧೀರ್ ಮಲ್ಯಾಡಿ, ಜಯಂತ್, ಗಿರೀಶ್ ಮಠನ ಗೊತ್ತಿಲ್ಲ, ಅವರು ಸೈಲೆಂಟ್ ಆಗಿದ್ದಾರೆ, ಅವ್ರು ಮುಂದೆ ಬರ್ತಾನೆ ಇಲ್ಲ. ಇಷ್ಟು ಜನ ಸೇರಿ ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದ್ರ ಜೊತೆ ತುಂಬಾ ಹೋರಾಟಗಾರರು ಸೇರ್ಕೊಂಡಿದ್ದಾರೆ, ನಕಲಿ ಹೋರಾಟಗಾರರೆಲ್ಲ ಸೇರ್ಕೊಂಡು ನನ್ನನ್ನು ತುಂಬಾ ತೇಜೋವಧೆ. ನಾನು ನನ್ನ ಅಕ್ಕನಿಗೂ ಗೊತ್ತು, ತಂಗಿಗೂ ಗೊತ್ತು, ನನ್ನ ತಂಗಿ ಮನೆಯಲ್ಲಿ ಸ್ಟೇ ಆಗಿದ್ದೀನಿ. ಆ ಡೀಟೇಲ್ಸ್ ಅನ್ನ ಅದೇ ದಿವಸವನ್ನ ತಗೊಂಡು ಈ ವಿಜಯ ನಾರಾವಿ ಅನ್ನೋರು ನಾನು ಪ್ರಶಾಂತ್ ಜೊತೆ ಪಡುಬಿದ್ರೆ ಲಾಡ್ಜ್ ನಲ್ಲಿ ಸ್ಟೇ ಆಗಿದ್ದೀನಿ ಆಯ್ತಾ, ಇದನ್ನ ಈ ಅಪಪ್ರಚಾರ ಮಾಡಿದ್ರೆ ಯಾವ ಹೆಣ್ಣು ಸಹಿಸ್ತಾಳೆ ರೀ? ನಂಗೆ ಇಲ್ಲಿವರೆಗೆ ನನ್ನ ಲೈಫ್ ನಲ್ಲಿ ನಾನು ಯಾರ ಜೊತೆನೂ ಸ್ಟೇ ಮಾಡಿದ್ರೆ ನಾನು ಸ್ಟೇ ಮಾಡಿದ್ದೀನಿ ಅಂತೀನಿ. ನಾನು ಮೊನ್ನೆ ಹೇಳಿದೆ ಅವರಿಗೆ ಸ್ಟೇ ಮಾಡ್ಬೇಕಾ, ಮಾಡ್ತೀನಿ. ಈಗ ಅಪ್ರಚಾರ ಯಾಕೆ ಮಾಡ್ಬೇಕು? ಇದು ಪ್ರಶಾಂತ್ ವಿಜಯ್ ಅವರಿಗೆ ಹೇಳಿದ, ವಿಜಯನೇ ಕ್ರಿಯೇಟ್ ಮಾಡಿರೋದ ಅಲ್ಲ, ಅಣ್ಣ ಬಾಂಡ್ ವಿಜಯ್ ಸೇರಿ ಏನೋ ಮಾಡಿರೋದು. ಯಾಕಂದ್ರೆ ಅಣ್ಣ ಬಾಂಡ್ ನನ್ನ ಬಗ್ಗೆ ತೀರಾ ಕೆಟ್ಟದಾಗಿ ಆ ವಾಯ್ಸ್ ಮೆಸೇಜ್ಗಳೆಲ್ಲ ನಾನು ಪ್ರಸನ್ನಕ್ಕನೇ ಕಳಿಸಿದೀನಿ. ತೀರಾ ಕೆಟ್ಟ ಮೆಸೇಜ್ಗಳನ್ನ ಹಾಕ್ತಾ ಇದ್ದಾರೆ. ನನ್ ಇಡೀ ಗುಂಪು ಸೇರಿ, ಸೌಜನ್ಯ ಹೋರಾಟಗಾರ ಇಡೀ ಗುಂಪು ಸೇರಿ ನನ್ನನ್ನ ಟಾರ್ಗೆಟ್ ಮಾಡಿ ನನ್ನನ್ನ ಹೇಗಾದ್ರೂ ತೇಜೋವಧೆ ಮಾಡಿ ಹಿಂದೆ ಸರ್ದ ಆಯ್ತು. ನಾನು ಇವರ ನಿಜ ಮುಖವಾಡ ನೋಡಿನೇ ಇವರು 420 ದಿನೇಶ್ ಗಾಣಿಗ, ಸುಧೀರ್ ಮಲ್ಯಾಡಿ, ಜಯಂತ್, ಗಿರೀಶ್ ಮಠನ ಗೊತ್ತಿಲ್ಲ, ಅವರು ಸೈಲೆಂಟ್ ಆಗಿದ್ದಾರೆ, ಅವ್ರು ಮುಂದೆ ಬರ್ತಾನೆ ಇಲ್ಲ. ಇಷ್ಟು ಜನ ಸೇರಿ ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದ್ರ ಜೊತೆ ತುಂಬಾ ಹೋರಾಟಗಾರರು ಸೇರ್ಕೊಂಡಿದ್ದಾರೆ, ನಕಲಿ ಹೋರಾಟಗಾರರೆಲ್ಲ ಸೇರ್ಕೊಂಡು ನನ್ನನ್ನು ತುಂಬಾ ತೇಜೋವಧೆ. ನಾನು